ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಸಂಜೆ ಕೇಂದ್ರ ಚುನಾವಣಾ ಆಯೋಗ ಮುಹೂರ್ತ ಫಿಕ್ಸ್ ಮಾಡಿದೆ. ಎಲೆಕ್ಷನ್ ಯಾವತ್ತು ನಡೆಯುತ್ತೆ ಅಂತ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. 16ನೇ ಲೋಕಸಭಾ ಚುನಾವಣೆಗೆ ಕಂಪೇರ್ ಮಾಡಿದ್ರೆ 17ನೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 2 ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಕಳೆದ ವರ್ಷ ಒಂದೇ ಹಂತದಲ್ಲಿ ಚುನಾವಣೆ ನಡೆದಿತ್ತು. ಈ ಬಾರಿ 2 ಹಂತದಲ್ಲಿ ಯಾಕೆ ಎಲೆಕ್ಷನ್? ಇದರಿಂದ ಯಾರಿಗೆ ಲಾಭ ತರುತ್ತೆ, ಯಾರಿಗೆ ನಷ್ಟ ತರುತ್ತೆ? ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ 2 ಹಂತದಲ್ಲಿ ಲೋಕಸಭಾ ಚುನಾವಣೆ ಯಾಕೆ ಅನ್ನೋ ಪ್ರಶ್ನೆ ಬಂದಿದೆ. ಈ ಬಾರಿ 2 ಹಂತದಲ್ಲಿ ಎಲೆಕ್ಷನ್ಗೆ ಆಗಿರೋದ್ರಿಂದ, ಅಂದರೆ ಏಪ್ರಿಲ್ 18, ಏಪ್ರಿಲ್ 23 2 ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಕಳೆದ ಬಾರಿ ಒಂದೇ ಹಂತದಲ್ಲಿ ನಡೆದಿತ್ತು. ಹಂಗೆ ನೋಡೋಕ್ಕೋದ್ರೆ ಕಳೆದ ಬಾರಿ 9 ಹಂತದಲ್ಲಿ ದೇಶದಾದ್ಯಂತ ಚುನಾವಣೆ ನಡೆದಿತ್ತು. ಈ ಬಾರಿ 7 ಹಂತದಲ್ಲಿ ನಡೀತಾ ಇದೆ. ಒಂದಷ್ಟು ಬದಲಾವಣೆ ಇದೆ. ಈ ಬದಲಾವಣೆ ಪ್ರಧಾನಿ ಮೋದಿಯನ್ನ ಅತಿ ಹೆಚ್ಚು ಪ್ರಚಾರಕ್ಕೆ ಬಳಸಿಕೊಂಡು ಬಿಜೆಪಿಗೆ ಲಾಭ ತೋರಿಸೋ ಪ್ರಯತ್ನನ, ಅಥವಾ ಕಾಂಗ್ರೆಸ್ ಜೆಡಿಎಸ್ಗೆ ಇನ್ನಷ್ಟು ರಣತಂತ್ರ ಮಾಡೋದಕ್ಕೆ ಟೈಮ್ ಸಿಗುತ್ತಾ ಅನ್ನುವ ಲೆಕ್ಕಾಚಾರ ಈಗ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಇವತ್ತಿನಿಂದ ಸರಿಸುಮಾರು 71-72 ದಿನಕ್ಕೆ ರಿಸಲ್ಟ್ ಅನೌನ್ಸ್ ಆಗಿರುತ್ತೆ. ಇವತ್ತಿಂದ ದಕ್ಷಿಣ ಕರ್ನಾಟಕದಲ್ಲಿ ಸುಮಾರು 37ನೇ ದಿನಕ್ಕೆ ಎಲೆಕ್ಷನ್ ಡೇನೇ ಆಗೋಗಿರುತ್ತೆ. ಇದಿಷ್ಟು ಈ ಕ್ಷಣ ನೀವು ನೋಡ್ತಿರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕವನ್ನು ಗಮನಿಸಿದಾಗ ಉತ್ತರ ಕರ್ನಾಟಕದಲ್ಲಿ 1 ದಿನ ಚುನಾವಣೆ, ದಕ್ಷಿಣ ಕರ್ನಾಟಕದಲ್ಲಿ ಮಗದೊಂದು ದಿನ ಚುನಾವಣೆ. ಒಂದು ಏಪ್ರಿಲ್ 18ನೇ ತಾರೀಕು ದಕ್ಷಿಣ ಭಾಗದ ಕರ್ನಾಟಕ, ಏಪ್ರಿಲ್ 23ನೇ ತಾರೀಕು ಉತ್ತರ ಭಾಗದ ಕರ್ನಾಟಕದಲ್ಲಿ ಎಲೆಕ್ಷನ್ ಇದೆ. ಇದಿಷ್ಟು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಪ್ರಚಾರಕ್ಕೆ ಹೆಚ್ಚು ಸಮಯ ಸಿಗುವ ಹಿನ್ನೆಲೆಯಲ್ಲಿ ಒಂದರ್ಥಕ್ಕೆ ಕಾಂಗ್ರೆಸ್ ಜೆಡಿಎಸ್ಗೆ ಲಾಭ ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ನ ನೋಡೋಣ ಏನು ನಡೀತಾ ಇದೆ ಅಂತ. ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಏಪ್ರಿಲ್ 18ನೇ ತಾರೀಕು ಚುನಾವಣೆ ನಡೆದ ನಂತರದಲ್ಲಿ ಉತ್ತರ ಕರ್ನಾಟಕ ಕಡೆ ಗಮನ ಹರಿಸೋದಕ್ಕೆ ಮಧ್ಯ 4 ದಿನ ಸಿಗುತ್ತೆ. ಬಿಕಾಸ್ ಏಪ್ರಿಲ್ 23ನೇ ತಾರೀಕು ಉತ್ತರ ಕರ್ನಾಟಕ ಭಾಗದ ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆ ಇದೆ. ಇದು ಒಂದು ರೀತಿ ಬಿಜೆಪಿ ಪ್ರಾಬಲ್ಯ ಇರುವಂಥ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ ಸೆಳೆಯೋದಕ್ಕೆ ಒಂದು ಕಡೆ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ, ಮಗದೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ, ಇನ್ನೊಂದು ಕಡೆ ಜೆಡಿಎಸ್ನ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು, ಮತ್ತಷ್ಟು ಅವಕಾಶ ಇವರಿಗೆ ಸಿಗುತ್ತೆ ಅನ್ನುವ ಲೆಕ್ಕಾಚಾರ ಈ ಕ್ಷಣದ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಈ ಎಲ್ಲದ್ರ ಬಗ್ಗೆ ಮತ್ತಷ್ಟು ವಿಮರ್ಶೆಯ ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಕೇಶ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸುಕೇಶ್. ಎಲೆಕ್ಷನ್ ಡೇ ರಿಸಲ್ಟ್ ಡೇ ಕೂಡ ಅನೌನ್ಸ್ ಆಯಿತು. ಇವಾಗ ಮಾತುಕತೆ ಇರೋದು ಒಂದು ರೀತಿ ನಮಗೆ ಟೈಮ್ ಸಿಗುತ್ತಪ್ಪ ಆ ಭಾಗದಲ್ಲಿ ಪ್ರಚಾರ ಮಾಡೋಕ್ಕೆ ಅಂತ. ಎಲ್ಲರಿಗೂ ಟೈಮ್ ಸಿಗುತ್ತೆ ಹಂಗೆ ನೋಡೋಕ್ಕೋದ್ರೆ. ಬಟ್ ಹೆಚ್ಚು ಒತ್ತು ಕೊಡ್ಬೋದು ಅಂತ ದೋಸ್ತಿ ಸರ್ಕಾರದ ಲೆಕ್ಕಾಚಾರನ? ಹರೀಶ್, ಏನು 2 ಹಂತದಲ್ಲಿ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಚುನಾವಣೆಯಿಂದಾಗಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಪ್ರಚಾರಕ್ಕೆ ಎಲ್ರಿಗೂ ಕೂಡ ಅವಕಾಶ ಸಿಗುವಂಥದ್ದು. ಬಿಜೆಪಿ ಬಹುಶಃ ಇದನ್ನ ಹೆಚ್ಚು ಬಾರಿ ಪ್ರಧಾನಿ ಮೋದಿ ಅವರನ್ನ ಕರೆಸ್ಕೊಂಡು ಪ್ರಚಾರ ಮಾಡಿಸುವ ಮೂಲಕವಾಗಿ ದೊಡ್ಡ ಮಟ್ಟದಲ್ಲಿ ಆ ಮತಗಳನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ಬೋದು. ಅಥವಾ ಯಡಿಯೂರಪ್ಪನವರು ಹೆಚ್ಚು ಪ್ರಾಬಲ್ಯ ಇರತಕ್ಕಂಥ ಪ್ರದೇಶ ಕೂಡ ಅದಾಗಿರೋದ್ರಿಂದ ಅಲ್ಲಿ ಯಡಿಯೂರಪ್ಪನವರು ಹೆಚ್ಚು ಓಡಾಟ ಮಾಡಿ ಬಿಜೆಪಿಗೆ ಒಂದಷ್ಟು ಲಾಭ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಹಾಗಂತ ದೋಸ್ತಿಗಳಿಗೂ ಕೂಡ ಈ ಸಮಯಾವಕಾಶ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರ ಪ್ರಾಬಲ್ಯ ಇರತಕ್ಕಂಥ ಹಳೆ ಮೈಸೂರು ಭಾಗ, ದಕ್ಷಿಣದ ಭಾಗದಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ಮುಗಿದೋಗೋದ್ರಿಂದ ಮೊದಲಿಂದಲೂ ಸಮಯ ಕೊಟ್ಟು ಆನಂತರ ಹೆಚ್ಚುವರಿಯಾಗಿ ಮತ್ತು 4 ದಿನ ಸಮಯವನ್ನು ಕೊಡಬಹುದು. ಆ ಭಾಗದಲ್ಲೂ ಕೂಡ ತಮ್ಮದೇ ಆದ ವರ್ಚಸ್ಸನ್ನ, ಪ್ರಭಾವವನ್ನು ಹೊಂದಿರತಕ್ಕಂಥ ನಾಯಕರುಗಳಿದ್ದಾರೆ. ಸಿದ್ದರಾಮಯ್ಯ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ದೇವೇಗೌಡರು ಇರ್ಬೋದು, ಅಥವಾ ಮುಖ್ಯಮಂತ್ರಿಗಳಿರ್ಬೋದು. ಹೀಗೆ ಇವರಿಗೂ ಕೂಡ ಅಷ್ಟೇ ಅವಕಾಶ ಅಲ್ಲಿ ಸಿಗುತ್ತೆ. ಹಾಗಾಗಿ ಆ ಹೆಚ್ಚುವರಿಯಾಗಿ ಸಿಕ್ಕಂಥ ಅವಕಾಶವನ್ನ ಎಷ್ಟು ಸಮರ್ಥವಾಗಿ ಬಳಸ್ಕೊಳ್ತೀವಿ ಅನ್ನುವಂಥದ್ದು 2 ಪಳ ಇದೆ. ಯಾಕಂದ್ರೆ 3 ಪಕ್ಷ ಇದ್ರೂ ಕೂಡ ಒಂದು ಕಡೆ ದೋಸ್ತಿ ಇದೆ, ಮತ್ತೊಂದು ಕಡೆ ಬಿಜೆಪಿ ಇದೆ. ಬಿಜೆಪಿ ಹೇಗೆಲ್ಲ ಉಳಿದ 4 ದಿನಗಳನ್ನ ಬಳಸ್ಕೊಳ್ಬಹುದು ಅನ್ನುವಂಥ ತಂತ್ರಗಾರಿಕೆ ಮಾಡಿದ್ರೆ, ದೋಸ್ತಿಗಳು ಕೂಡ ತಮಗಿರ್ತಕ್ಕಂಥ ವ್ಯಾಪ್ತಿಯಲ್ಲಿ, ತಮಗಿರುವಂಥ ಸಂಘಟನೆಯಲ್ಲಿ ಯಾವ ರೀತಿಯಲ್ಲಿ 4 ದಿನ ಹೆಚ್ಚುವರಿಯಾಗಿ ಬಳಸ್ಕೊಳ್ಬಹುದು ಅನ್ನುವಂಥದ್ದು. ಹಾಗಾಗಿ 2ನೇ ಹಂತದ ಚುನಾವಣೆ ಮತ್ತು 2ನೇ ಹಂತದ ಚುನಾವಣೆಯಲ್ಲಿ ಬರ್ತಕ್ಕಂಥ ಕ್ಷೇತ್ರಗಳ ಬಗ್ಗೆ ಹೆಚ್ಚು ನಿಗಾ ಇಡುವ ಮತ್ತು ಹೆಚ್ಚು ಸಮಯವನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನು ಕೂಡ 2 ಬಣದವರು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಹರೀಶ್, ಸುಕೇಶ್, ಏಪ್ರಿಲ್ 18ನೇ ತಾರೀಕು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಎಲೆಕ್ಷನ್ ಮುಗಿದ ತಕ್ಷಣ ಎಕ್ಸಿಟ್ ಪೋಲ್ ಬಂದ್ಬಿಡುತ್ತೆ, ಅಥವಾ ಇಲ್ಲಿ ಮಾತುಕತೆಗೆ ಒಂದಷ್ಟು ಜೋರಾಗಿ ನಡೆದಿರುತ್ತೆ. ಇದೇನಾದರೂ ಇನ್ಫ್ಲುಯೆನ್ಸ್ ಆ ಭಾಗಕ್ಕೆ ಆಗೋದು, ಅದರಿಂದ ಇನ್ಯಾವುದೋ ರಾಜಕೀಯ ಪಕ್ಷಕ್ಕೆ ಅಡ್ವಾಂಟೇಜ್ ಆಗೋದು, ಈ ಥರದ್ದು ಏನಾದ್ರು ಬೆಳವಣಿಗೆ ಕಾಣಿಸ್ತಿದೆಯಾ? ಬಹುಶಃ 18ನೇ ತಾರೀಕು ನಡೆಯುವಂಥ ಚುನಾವಣೆ ಮುಗಿದ ನಂತರ ಎಕ್ಸಿಟ್ ಪೋಲ್ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈ ರೀತಿ 2 ಹಂತದ ಚುನಾವಣೆಗಳಾಗುವಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಒಂದೇ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರೀತಿ ಮಾಡಲಿಕ್ಕೆ ಅವಕಾಶವನ್ನ ಚುನಾವಣಾ ಆಯೋಗ ಮಾಡಿಕೊಡುತ್ತೋ ಇಲ್ಲೋ ಗೊತ್ತಿಲ್ಲ. ಬಹುತೇಕ ಸಾಧ್ಯತೆ ಕಡಿಮೆ ಆ ರೀತಿ ಅವಕಾಶ. ಅದರ ಹೊರತಾಗಿಯೂ ಕೂಡ ಹೆಚ್ಚುವರಿ ಸಿಗ್ತಕ್ಕಂಥ ದಿನಗಳು ಅಥವಾ ಸಮಯ ಏನಿರುತ್ತೆ ಅದನ್ನ ಜನರ ಮುಂದಿಟ್ಟು ಅಥವಾ ಅದನ್ನ ಮತದಾರರನ್ನ ತಲುಪುವಂತ ಪ್ರಯತ್ನವನ್ನು ಮಾಡಿ ದೊಡ್ಡ ಮಟ್ಟದ ಸಂಘಟನೆ ಇರ್ಬೋದು ಅಥವಾ ಸಮಾವೇಶಗಳಿರ್ಬೋದು ಅಥವಾ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಇರ್ಬೋದು
ಹೋಗಿ ಮತದಾರರನ್ನ ಮನವೊಲಿಸಲಿಕ್ಕೆ ಹೆಚ್ಚುವರಿ ಸಿಗುವಂತ 4 ದಿನದ ಅವಕಾಶ ಏನಿದೆ ಅದನ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ರಾಜ್ಯದ ಎರಡೂ ಬಣದ ನಾಯಕರುಗಳ ಸ್ಟ್ರಾಟಜಿ ಮತ್ತು ಹೊಸ ಲೆಕ್ಕಾಚಾರ. ಹರೀಶ್, ಎಲ್ಲ ನಾಯಕರಿಗೂ ಈ ಚುನಾವಣೆ ದೊಡ್ಡ ಮಟ್ಟದ ಪ್ರತಿಷ್ಠೆ ಆಗಿದೆ. ಬಟ್ ನಿಮ್ಮ ವಿಮರ್ಶೆ ಅನಾಲಿಸಿಸ್ ನೋಡಕ್ ಹೋದ್ರೆ ಉತ್ತರ ಕರ್ನಾಟಕವನ್ನ ಮನಸ್ಸಲ್ಲಿಟ್ಕೊಂಡ್ರೆ ಈ ಮೂರು ಪಕ್ಷಗಳ ಮತ ಸೆಳೆಯುವ ಪ್ರಯತ್ನದ ಭರಾಟೆಯಲ್ಲಿ ಆ 4 ದಿನ ಯಾರಿಗೆ ದೊಡ್ಡ ಅಡ್ವಾಂಟೇಜ್ ಕಾಣುತ್ತೆ ಸುಕೇಶ್? ಖಂಡಿತ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಬಿಜೆಪಿ ಪ್ರಾಬಲ್ಯ ಇರತಕ್ಕಂತ ಒಂದು ಪ್ರದೇಶ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದುವರೆಗೂ ಕೂಡ. ಆದ್ರೆ ಹಾಗಂತ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತನ್ನದೇ ಆದಂತ ಸಾಮರ್ಥ್ಯವನ್ನು ನೆಲೆಯನ್ನು ಹೊಂದಿರುವ ಮತ್ತು ಬಿಜೆಪಿಗೆ ನೇರವಾದ ಫೈಟ್ ಅನ್ನು ಕೊಡ್ತಾ ಇರುವಂತಹ ಪಕ್ಷ ಕೂಡ ಹೌದು. ಹಾಗಾಗಿ ಕಾಂಗ್ರೆಸ್ ಬಿಜೆಪಿ ನಡುವಿನ ಜಿದ್ದಾಜಿದ್ದಿನ ನಡುವಿನಲ್ಲಿ ಜೆಡಿಎಸ್ ಎಷ್ಟರ ಮಟ್ಟಿಗೆ ತನ್ನ ಮೈತ್ರಿ ಪಕ್ಷಕ್ಕೆ ಅಥವಾ ಕಾಂಗ್ರೆಸ್ಗೆ ಬೂಸ್ಟ್ ಕೊಡುತ್ತೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ದೊಡ್ಡ ಮಟ್ಟದ ನೆರವು ಜೆಡಿಎಸ್ ಇಂದ ಸಿಕ್ಕಿದ್ರೆ ಕಾಂಗ್ರೆಸ್ಗೆ ಲಾಭ ಆಗ್ಬೋದು, ಇಲ್ಲ ಯಥಾವತ್ತಾಗಿ ಬಿಜೆಪಿಗೆ ಹೆಚ್ಚಿನ ಲಾಭ ಸಿಗುವಂತ ಪ್ರಯತ್ನವನ್ನು ಮಾಡಿದಾಗ ಯಡಿಯೂರಪ್ಪನವರು ಇರ್ಬೋದು ಅಥವಾ ನರೇಂದ್ರ ಮೋದಿ ಅವರು 2 ಸರಿ ಬಂದು ಹೋಗುವಂಥದ್ದಿರ್ಬೋದು ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅದು ಬಿಜೆಪಿ ಕೂಡ ಆಗ್ಬೋದು. ಈಗಲೇ ಟೂ ಅರ್ಲಿ ಈಗಲೇ ಹೇಳಲಿಕ್ಕೆ ಬಹುಶಃ ಆ ದಿನಗಳನ್ನ ಯಾವ್ಯಾವ ಪಕ್ಷ ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುವಂತ ಸಾಧ್ಯತೆ ಇರುತ್ತೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಸುಕೇಶ್ ಈ ಕ್ಷಣದ ಮಾಹಿತಿಗಾಗಿ. ಇನ್ನೇನು ಕೆಲವೇ ದಿನಗಳು ಅಷ್ಟೇ, ಒಂದು ಹಬ್ಬ ಅಂದ್ರೆ 37 ದಿನ ದಕ್ಷಿಣ ಕರ್ನಾಟಕ ಭಾಗಕ್ಕೆ, 42 ದಿನ ಉತ್ತರ ಕರ್ನಾಟಕ ಭಾಗಕ್ಕೆ. ಅಂದ್ರೆ ಲೋಕಸಭಾ ಚುನಾವಣೆ ಎಲೆಕ್ಷನ್ ಡೇಟ್ ಏಪ್ರಿಲ್ 18, ಏಪ್ರಿಲ್ 23. ನಿಮ್ಮ ಡೈರಿ ಕೂಡ ಮಾರ್ಕ್ ಮಾಡ್ಕೊಬಿಡಿ. 2 ದಿನ 2 ಹಂತದಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆಯುತ್ತೆ.